ಈ ಬಿರಿಯಾನಿ ಮಾಡೋದು ತುಂಬಾ ಈಸಿ. ಸಾರಿ, ನಾನು ಕ್ಯಾಮ್ರಾ ಆನ್ ಇದೆ ಅಂದ್ಕೊಂಡು ಎಲ್ಲನೂ ಹಾಕಿಬಿಟ್ಟಿದ್ದೆ, ಬಟ್ ಕ್ಯಾಮ್ರಾ ಆನ್ ಇರಲಿಲ್ಲ. ಅದಕ್ಕೆ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ. ಒಂದು ಜಾರಿಗೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ, ಕಾಳು ಮೆಣಸು, ಕೊತ್ತಂಬರಿ, 1 ಕಪ್ ಮೊಸರು, ಹಸಿಮೆಣಸಿನ್ಕಾಯಿ, 1 ಈರುಳ್ಳಿ, 1 ಟೊಮೆಟೊ ಇಷ್ಟನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ಸೈಡಿಗೆ ಎತ್ತಿಟ್ಕೋಬೇಕು. ಯಾಕಂದರೆ ಮಕ್ಕಳು ಬಿರಿಯಾನಿ ಅಂತೂ ತಿಂತಾರೆ, ಬಟ್ ತರಕಾರಿ ಎಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಆಯ್ದಿರ್ತಾರಲ್ವ, ಅದು ಆ ರೀತಿ ಆಯ್ದು ಇಡಬಾರ್ದಂದ್ರೆ ಈ ರೀತಿ ಒಂದು ಸತಿ ಟ್ರೈ ಮಾಡಿ. ಮೊದಲಿಗೆ ಬೇಯಕ್ಕಿಟ್ಟಿರ್ತಕ್ಕಂಥ ಚಿಕನ್ನು ಅರಿಶಿನ ಉಪ್ಪು ಹಾಕಿ ಬೇಯಕ್ಕಿಟ್ಟಿದ್ದೆ, ಅದಕ್ಕೆ ಈ ಮಸಾಲೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೇನೆ ಕಸ್ತೂರಿ ಮೇಥಿ ಹಾಗೆ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿಯನ್ನು ಹಾಕಿಬಿಟ್ಟು ಮೇಲ್ಗಡೆಯಿಂದ ಆಯಿಲು, ಎಣ್ಣೆ ಎಷ್ಟು ಬೇಕೋ ನಿಮಗೆ ಅಳತೆ ಗೊತ್ತಾಗುತ್ತಲ್ವ, ಅಷ್ಟು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಈಗ ಎಣ್ಣೆ ಸಪ್ರೇಟ್ ಆಗೋವರೆಗೂ ಬೇಯ್ತಾ ಇದೆ. ಈಗ ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಚೆನ್ನಾಗಿ. ಇದಕ್ಕೆ 2 ಕಪ್ಪಷ್ಟು ಅಕ್ಕಿನ ಹಾಕಿ, ಅಕ್ಕಿ ಎಷ್ಟು ಹಾಕಿದ್ದೀರೋ ಅದ್ರ 2 ಪಟ್ಟಷ್ಟು ನೀರನ್ನ ಹಾಕಿಬಿಟ್ಟು ಬಿರಿಯಾನಿನ ನಾವು ಬೇಯಕ್ಕೆ ಬಿಟ್ಬಿಟ್ರೆ ನಮ್ಮ ಸೂಪರ್ ಟೇಸ್ಟಿ ಮತ್ತು ಈಸಿಯಾಗಿ ಬೇಗನೆ ಮಾಡ್ಕೊಂಡ್ಬಿಡ್ಬೋದು. ಟೈಮ್ ಇಲ್ಲದೆ ಇರೋವಾಗ ಈ ರೀತಿ ಬೇಗ ಮಾಡ್ಕೊಂಡ್ಬಿಡ್ಬೋದು. ನಮಗೆ ತರಕಾರಿ ಕಟ್ ಮಾಡೋಷ್ಟು ಟೈಮ್ ಇಲ್ಲ ಅಂದಾಗ ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ಈ ರೆಸಿಪಿ ಅನ್ನೋದು. ತುಂಬ ಚೆನ್ನಾಗಿ ಬರುತ್ತೆ. ಅಕ್ಕಿ ಹಾಕಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ, ನಿಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಜಾಸ್ತಿ ಹಾಕಿದರೆ ಮುದ್ದೆ ಆಗುತ್ತೆ, ಕಡಿಮೆ ಹಾಕಿದರೆ ಅನ್ನ ಬೇಯಲ್ಲ ಅನ್ನೋರಿಗೆ ನೀವು ನಾನು 1 ಕಪ್ ಅಕ್ಕಿಗೆ 2 ಕಪ್ಪಷ್ಟು ನೀರು ಹಾಕ್ತೀನಿ. ಬಟ್ ಇದರಲ್ಲಿ 1 ಲೋಟ ಅಷ್ಟು ನೀರಿದೆ ಯಾಕಂದರೆ ಗ್ರೇವಿಯಲ್ಲಿ, ಹಾಗಾಗಿ ನಾನು ಒಂದು 5 ಕಪ್ಪಷ್ಟು ನೀರು ಹಾಕ್ತೀನಿ ಅಷ್ಟೇ, ಜಾಸ್ತಿ ಹಾಕಕ್ಕೆ ಹೋಗಲ್ಲ ಯಾಕಂದರೆ ಅನ್ನ ಮುದ್ದೆ ಆಗಿಬಿಡುತ್ತೆ. ಈಗ ನೀರನ್ನ ಹಾಕಿಬಿಟ್ಟು ಇದನ್ನು ಲಿಡ್ನ ಕ್ಲೋಸ್ ಮಾಡಿ ನಾವು ಬಿರಿಯಾನಿನ ಬೆನ್ನೋಕ್ಕೆ ಬಿಟ್ಬಿಟ್ರೆ ನಮ್ಮ ಸೂಪರ್ ಟೇಸ್ಟಿಯಾಗಿ ಬಿರಿಯಾನಿ ರೆಡಿ ಆಗಿಬಿಡುತ್ತೆ. ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದೀರಾ, ನನಗೆ ಗೊತ್ತು. ಪ್ಲೀಸ್ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಎಷ್ಟು ಹೇಳ್ತಾ ಇರ್ತೀನಿ ಎಲ್ರಿಗೂ, ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಅಂತ. ಯಾರು ಮಾಡೋದೇ ಇಲ್ಲ, ಯಾಕೆ ನನ್ನ ವೀಡಿಯೋ ಚೆನ್ನಾಗಿರಲ್ವ, ಬಟ್ ನೋಡ್ತೀರಾ, ಯಾಕೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂತ ನೋಡ್ತಾ ಇದ್ದೀರಲ್ವಾ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ. ಅದಕ್ಕೇನು ದುಡ್ಡು ಹಿಡಿಯಲ್ಲ, ಏನೂ ಇಲ್ಲ. ಜಸ್ಟ್ ಲೈಕ್ ಮಾಡಿ, ಒಂದು ಕಮೆಂಟ್ಸ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡೋಕ್ಕೂ ನಿಮ್ಗೆ ಆಗಲ್ಲ ಅಂದರೆ ನಾನು ಏನು ಹೇಳಿ, ನಿಮ್ಮ ಇಷ್ಟ. ನಾನಂತೂ ಬಿರಿಯಾನಿ ರೆಡಿ ಆಯಿತು, ಸಖತ್ತಾಗಿ ಬಂದಿತ್ತು. ಚಿಕನ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದು ಸತಿ ಟ್ರೈ ಮಾಡಿ. ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ನೀವು ನಿಮ್ಮ ಫ್ಯಾನ್ ಆಗಿಬಿಡ್ತೀರಾ, ಯಾಕಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಸುಳ್ಳು ಹೇಳ್ತಿಲ್ಲ, ಒಂದು ಸತಿ ಟ್ರೈ ಮಾಡಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ನೀವು ಟ್ರೈ ಮಾಡ್ತಿರೋ ಇಲ್ವೋ, ಅದೂ ನನಗೆ ಗೊತ್ತಿಲ್ಲ. ಯಾಕಂದರೆ ನೀವು ಕಮೆಂಟ್ಸು ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ ಅಂದಮೇಲೆ ಇನ್ನೇನು ಟ್ರೈ ಮಾಡ್ತಿರೋ ಮನೇಲಿ ಅಲ್ವಾ. ಹೋಗ್ಲಿ ಬಿಡಿ, ನಾನಂತೂ ತಿನ್ನಕ್ಕೆ ಹೊರಟೆ. ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.